ಜನಗಳು ನಮ್ಮ ತಂದೆಯವರು ಮಾಡಿದಂತ ಕೆಲಸಗಳು ನೋಡಿ ನಾನು ಗೆಲ್ಸಿರೋದು. ಸಮರ್ಥವಂತ ನಾಯಕರಿದ್ದಾರೆ ನಮ್ಮ ವೆಂಕಟೇಶಣ್ಣರು. ಯಜಮಾನರಿದ್ದರು 4 ಪಟ್ಟು ಬುದ್ಧಿವಂತರು. ನಾವು ಯಾಕಿಲ್ಲ? ಪಾವುಗಡ ತಾಲೂಕಿನ ಬೆಳ್ಳಿಬಡ್ಲು ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಇಂದು ಬಿತ್ತನೆ ಬೀಜ ವಿತರಣೆ ಹಾಗೂ ತುಮುಲ್ ಮಾಜಿ ನಿರ್ದೇಶಕ ಚಂದ್ರಶೇಖರ್ ರೆಡ್ಡಿ ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ಶಾಸಕ ಎಚ್.ವಿ. ವೆಂಕಟೇಶ್ ಅವರಿಗೆ ಅಭಿನಂದನೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕ ಎಚ್.ವಿ. ವೆಂಕಟೇಶ್ ಅವರನ್ನ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಪಟಾಕಿ ಸಿಡಿಸಿ ತಮಟೆ ಸದ್ದಿನೊಂದಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಬಳಿಕ ಮಾಜಿ ಸಚಿವ ಎಚ್.ವಿ. ವೆಂಕಟರಮಣಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೌನಾಚರಣೆ ಮೂಲಕ ಗೌರವ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್.ವಿ. ವೆಂಕಟೇಶ್ ಅವರು, ತಂದೆ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ನಿಧನದ ಬಳಿಕ ನನ್ನ ರಾಜಕೀಯ ಜೀವನ ಅಂತ್ಯವಾಯಿತು ಎಂದು ಕೆಲವರು ಭಾವಿಸಿದ್ರು. ಆದರೆ ಅವರ ರಕ್ತವೇ ನನ್ನಲ್ಲಿ ಹರಿಯುತ್ತಿರೋದ್ರಿಂದ ಜನಸೇವೆಗೆ ಮತ್ತಷ್ಟು ಶಕ್ತಿ ಬಂದಿದೆ. ಅಭಿವೃದ್ಧಿ ಕಾಮಗಾರಿಗಳನ್ನು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿದೆ. ಇದನ್ನ ಸಹಿಸಲಾಗದೆ ಕೆಲವರು ಅಪಪ್ರಚಾರ ನಡೆಸ್ತಾ ಇದ್ದಾರೆ. ಇಂತಹ ಟೀಕೆಗಳಿಗೆ ನಾನು ಹೆದರುವುದಿಲ್ಲ ಅಂತ ಹೇಳಿದರು. ಅಲ್ಲದೆ ಗಿಡ್ಡಯ್ಯನರೊಪ್ಪ ಮಾರ್ಗದ ಅಭಿವೃದ್ಧಿಗೆ ಶೀಘ್ರ ಕ್ರಮ ಕೈಗೊಳ್ಳೋದಾಗಿ ಭರವಸೆ ನೀಡಿದರು. ಯಾಕಂದ್ರೆ ರೈತರಿಗೆ ಈ ಕೊಡೋ ನೋಡಿ ಎಲ್ಲಾ ಪಕ್ಷದವ್ರಿಗೂ ಕೊಡಕ್ಕೆ ಹೇಳಿದ್ರು. ಬೇರೆಯವರಾಗಿದ್ರೆ ಹೇಳ್ತಿದ್ರ JDS BJP ಅವರಾಗಿದ್ರೆ ಅವ್ರ ಮನಸ್ಸುಗಳು ಸರಿ ಇಲ್ಲ. ಮುಖ್ಯವಾಗಿ ಅವ್ರ ಮನಸ್ಥಿತಿನೇ ಸರಿ ಇಲ್ಲ. ಇವತ್ತು ರಾಜಕಾರಣ ಮಾಡ್ಬೇಕಂದ್ರೆ ರಾಜಕಾರಣ ಮಾಡ್ತೀವಿ. ಅವಾಗ ಯಾವನ್ನ ಬಂದು ಅದು ಫೇಸ್ ಮಾಡೋ ಶಕ್ತಿ ನಮ್ಮ ದಿವಂಗತ ಪೂಜ್ಯ ತಂದೆಯವರಾದಂತಹ ವೆಂಕಟರಮಣಪ್ಪನವರ ರಕ್ತ ಹರಿತಾ ಇದೆ. ಆ ಪ್ಲೇಟ್ ಯಾವತ್ತೂ ತಣ್ಣಗಾಗ ಸಾಧ್ಯನೇ ಇಲ್ಲ. ಇರೋವರೆಗೂ ಸ್ಟ್ರಾಂಗ್ ಆಗಿ ಇರ್ತೀನಿ. ಈ ತಾಲೂಕಲ್ಲಿ ಎಲ್ಲ ಪಕ್ಷದವರು ಎದುರಿಸುವ ಶಕ್ತಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಶಕ್ತಿಯುತವಾಗಿ ನಿಂತಿದ್ದಾರೆ. ಅವ್ರ ಬೆಂಬಲದಿಂದ ಎದುರಿಸುವ ಶಕ್ತಿ ಕೊಟ್ಟಿದ್ದಾರೆ. ಕೆಲವರು ಮಾತಾಡ್ಕೊಂತಾರೆ ಅವ್ರ ತಂದೆಯವರು ವೆಂಕಟೇಶ್ ಕತೆ ಮುಗೀತು ಅಂದ್ಕೊಂಡಿದ್ದಾರೆ. 10ರಷ್ಟು ಶಕ್ತಿ ಹೆಚ್ಚಿಗೆ ಕೊಟ್ಟು ಹೋಗಿದ್ದಾರೆ. ಹಿಂದೆ ಮುಖ್ಯ ರಸ್ತೆಯಿಂದ ಬೆಳ್ಳಿಬಟ್ಟೆ ಮಾಡಿದ್ದು ನಾವೇ. ಆಮೇಲೆ ಶೈಲಾಪುರ ಮುಖ್ಯ ರಸ್ತೆ ಚಳಕೆರೆ ರಸ್ತೆಯಿಂದ ಶೈಲಾಪುರ ಮಾಡಿದ್ದು ನಾವೇ. ದೇವನಕೆರೆ ಮಾಡಿದ್ದು ನಾವೇ. ಕೇಟಿಹಳ್ಳಿ ಚೆಂಗಮರಳ್ಳಿವರೆಗೂ ಮಾಡಿದ್ದು ನಾವೇ. ಯಾವನು ಮಾಡಿದ್ದು ಸುಮ್ಮನೆ ಮಾತಾಡ್ತಾರೆ. ಬಾಯಿ ಚಪ್ಪಲಕ್ಕೆ ಹೆಂಗ್ ಬೇಕಂತ ಮಾತಾಡ್ತಾರೆ. ಜನಗಳು ನಮ್ಮ ತಂದೆಯವರು ಮಾಡಿದಂತ ಕೆಲಸಗಳು ನೋಡಿ ನಾನು ಗೆಲ್ಸಿರೋದು. ಇನ್ನು ತುಮಕೂರು ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕ ಚಂದ್ರಶೇಖರ್ ರೆಡ್ಡಿ ಅವರು ಮಾತನಾಡಿ, ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಸ್ಮರಣಾರ್ಥ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ವಿಶೇಷವಾಗಿದೆ ಎಂದು ಹೇಳಿದರು. ಶಾಸಕ ಎಚ್.ವಿ. ವೆಂಕಟೇಶ್ ಅವರಿಗೆ ಸಚಿವರಾಗುವ ಎಲ್ಲ ಅರ್ಹತೆಗಳಿವೆ ಅಂತ ಅಭಿಪ್ರಾಯಪಟ್ಟ ಅವರು, ಬೆಳ್ಳಿಬಟ್ಲು ಕೇಟಿಹಳ್ಳಿ ರಸ್ತೆ ದುರಸ್ತಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿ ಅಭಿವೃದ್ಧಿಗೆ ಅನುದಾನ ಮತ್ತು ಪಾವುಗಡ ಪಟ್ಟಣದಲ್ಲಿ ವೆಂಕಟರಮಣಪ್ಪ ಅವರ ಪುತ್ಥಳಿ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡರು. ಮತ್ತು ಮಾಜಿ ಸಚಿವರು, ಶಾಸಕರು ಇಡೀ ನಮ್ಮ ಪಾವಗಡ ತಾಲೂಕಲ್ಲ ಕರ್ನಾಟಕ ರಾಜ್ಯದಲ್ಲೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಗ್ರಾಮಕ್ಕೂ ಸಹ ಮುರಿಯಲಾರದ ದಾಸಣ್ಣನ ಕೆರೆ, ನಮ್ಮ ಬೆಳ್ಳಿಬಟ್ಲು ಕನಸಿನ ಕೂಸು, ಅದನ್ನು ಡೆವಲಪ್ಮೆಂಟ್ ಮಾಡಿ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ 5 ಅಡಿ ನೀರು ಹೆಚ್ಚಾಗಿ ನಿಲ್ಲಂಗೆ ಮಾಡಿದ್ದಾರೆ. ಅದೇ ರೀತಿ ಅದೇ ಸಂದರ್ಭದಲ್ಲಿ 4 ಚೆಕ್ ಡ್ಯಾಮ್ಗಳು ಅವರಿದ್ದಾಗ NREಜಿನಲ್ಲಿ 4 ಚೆಕ್ ಡ್ಯಾಮ್ಗಳು ಮಾಡಿದ್ದೀವಿ. ಗುಣಮಟ್ಟದ ಚೆಕ್ ಡ್ಯಾಮ್ ಮಾಡಿದ್ದೀವಿ. 2 ಕಿಲೋಮೀಟರ್ ಇವತ್ತಿನ ದಿನ ಮಳೆ ಬಂದರೆ ನೀರು ನಿಂತು ಅಂತರ್ಜಲ ಮಟ್ಟ ಹೆಚ್ಚು ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಅದೇ ರೀತಿ ನಿಮ್ಮ ಕೆನ್ನಡವಿಗೆ ಕಾಣ್ತಾ ಇದೆ. ಇವತ್ತು ಅಂಗನವಾಡಿ ಮಕ್ಕಳ ಮೇಲೆ ಬೀಳ್ಬೇಕಾಯ್ತು, ಹೋಗಿ ಕೇಳಿದಾಗ ಗಡಿ ಇಲಾಖೆಯಿಂದ ಅದನ್ನು ಹಾಕ್ಸ್ಕೊಟ್ರು. ಅದೇ ಅಲ್ಲಿ ಒಂದು ಸ್ಕೂಲ್ ಮಾಡಿದ್ದೀವಿ, ನಾನೇ ಕಾಂಟ್ರಾಕ್ಟರ್, ಅದು ಕೂಡ ನಮ್ಮ ವೆಂಕಟರಮಣಪ್ಪ ಸರ್ ಹಾಕ್ಕೊಟ್ರು. CC ರಸ್ತೆಗಳು ನಮ್ಮ ಗ್ರಾಮದಲ್ಲೆಲ್ಲ ಟೋಟಲಿ ಅಲ್ಲಿ ಮಣ್ಣು ಮುಕ್ತ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎಲ್ಲ CC ರಸ್ತೆಗಳನ್ನು ಅವ್ರ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ. ಮತ್ತು ಮಹತ್ವವಾದ ಶೈಲಾಪುರ ನಿಡಗಲ್ಲು ರಸ್ತೆ ಅಭಿವೃದ್ಧಿ, ಶೈಲಾಪುರ ಬೆಳ್ಳಿಬಟ್ಲು ರಸ್ತೆ ಅಭಿವೃದ್ಧಿ, ಹಿಂಗೆ ಸಚಿವರು ಸಹ ಅವರು ಹೊಂದಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ತುಮೂಲ್ ಅಧ್ಯಕ್ಷರಾಗಿ ಅವ್ರ ಜೊತೆಯಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿಗೆ ಜಿಲ್ಲೆಗೆ ಮಾಡಿದ್ದೀವಿ. 60 ವರ್ಷಕ್ಕೆ ರೈತರ ಮರಣ ಪರಿಹಾರ ಇತ್ತು, 75 ವರ್ಷಕ್ಕೆ ಅವರು ಮಾಡಿಕೊಟ್ರು.
ಅದೇ ರೀತಿ ರಿಕ್ವೆಸ್ಟ್ ಅಧ್ಯಕ್ಷರ ನಿಧಿಯಲ್ಲಾಗ್ಲಿ ಶಾಸಕರ ನಿಧಿಯಲ್ಲಾಗ್ಲಿ ದಯವಿಟ್ಟು ಒಂದು 20 ಲಕ್ಷ ಅಮೌಂಟ್ ಡೈಲಿ ಅಭಿವೃದ್ಧಿಗೆ ಹಾಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ. 1500 ಲೀಟರ್ ಪ್ರತಿದಿನ ಹಾಲು ಉತ್ಪಾದನೆ ಆಗಿ ನೂರಾರು ಜನ ರೈತರಿಂದ ಜೀವನ ನಡೆಸ್ತಾ ಇದ್ದಾರೆ. ಅದೇ ರೀತಿ ಕೇಟಿಹಳ್ಳಿ ಬೆಳ್ಳಿಬಟ್ಲು ರಸ್ತೆ ಅಭಿವೃದ್ಧಿ ಮಾಡೋಕ್ಕೆ ಅದಕ್ಕೆ ಸ್ವಲ್ಪ ಫಂಡು ಮತ್ತು ಬ್ರಹ್ಮ ಆಶ್ರಮಕ್ಕೆ 5 ಲಕ್ಷ ಅಮೌಂಟ್ ಹಾಕ್ತೀವಿ ಅಂತ ಯಜಮಾನರು ಹೇಳಿದ್ರು, ಇವರು ಹೇಳಿದ್ರು 10 ಲಕ್ಷ ಹೇಳಿದ್ರು, ಅದನ್ನು ಸಹ ಹಾಕೊಡ್ಬೇಕು. ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಅಲ್ಲಿ ಬಂದು ಕೇಳ್ತೀವಿ, ಬೆಳ್ಳಿಬಟ್ಲಲ್ಲಿ ಬಂದು ದಯವಿಟ್ಟು ರೆಸ್ಪಾನ್ಸ್ ಮಾಡಿ, ನಿಮ್ದು ಒಂದು ಗುರ್ತಿರ್ಬೇಕು. ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಮಾತನಾಡಿ, ತಂದೆಯಂತೆ ಮಗನು ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಿದ್ದಾರೆ, ಮುಂದೆಯೂ ಅವರಿಗೆ ಅವಕಾಶ ನೀಡಬೇಕು ಅಂತ ಜನರಲ್ಲಿ ಮನವಿಯನ್ನ ಮಾಡಿಕೊಂಡರು. ನನ್ನ ಜೀವ ಇರೋದ್ರೊಳಗೆ ನಾನು ನೀರು ಕೊಟ್ಟು ಜನರಲ್ಲಿ ಸಾರ್ಥಕ ಮಾಡಬೇಕು ಅನ್ನೋ ಒಂದು ಛಲ ಅವರಲ್ಲಿತ್ತು. ಸುಮಾರು 20-25 ವರ್ಷಗಳಿಂದಲೂ ಕೂಡ ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಈಗ ಅವರ ಮಗ ವೆಂಕಟೇಶ್ ಅಣ್ಣರವರು ಇವತ್ತು ಈಗ ಪ್ರತಿಫಲವನ್ನ ತೋರಿಸ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಇಷ್ಟ ಹೇಳೋದು, ನಿಜವಾದಂತ ರಾಜಕೀಯ ಮಾಡ್ತಕ್ಕಂಥವ್ರೆ ಬೇರೆ, ಸುಳ್ಳು ರಾಜಕೀಯ ಮಾಡ್ತಕ್ಕಂಥವ್ರೆ ಬೇರೆ. ಈ ಏನು ನಮ್ಮ ವೆಂಕಟಪ್ಪನ ಕುಟುಂಬ ಇದೆ, ಸ್ಥಿರವಾಗಿ ನಿಮ್ಮ ಜೊತೆನಲ್ಲಿ ನಿಂತು ನಿಮ್ಮ ಸೇವೆ ಮಾಡೋದಕ್ಕೆ ತಾಲೂಕಲ್ಲಿ ರೆಡಿ ಇದೆ. ಇನ್ನು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಅಜಯ್ ಕುಮಾರ್ ಮಾತನಾಡಿ, ರಾಸಾಯನಿಕ ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ರೈತರಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ರೈತರಿಗೆ ಸಾಂಕೇತಿಕವಾಗಿ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಲಾಯಿತು. ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಸಂದರ್ಭದಲ್ಲಿ ಹಂಚಲಾಯಿತು. ಇದೇ ವೇಳೆ ಉತ್ತಮ ಒಂದು ಆಹಾರವನ್ನು ನಾವು ಕೊಡಬೇಕಾಗುತ್ತೆ. ಅದು ನಾವು ಉತ್ತಮವಾದ ಒಂದು ಆಹಾರ ಕೊಡಬೇಕಂತ ಹೇಳಿದ್ರೆ ಫಲವತ್ತತೆ ಆದ ಭೂಮಿ ಮತ್ತು ಮಣ್ಣನ್ನು ನಾವು ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗಿದೆ. ಈಗೇನು ರಾಸಾಯನಿಕದ ಹೆಚ್ಚಿಗೆ ಬಳಕೆ ಮಾಡೋದ್ರಿಂದ ಒಂದು ಏನು ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ. ಸೊ ಆದ್ರಿಂದ ಈ ಮುಂದಿನ ಪೀಳಿಗೆಗೆ ನಾವು ಉತ್ತಮವಾದ ಒಂದು ಆರೋಗ್ಯ ಕೊಡ್ಬೇಕಂತ ಹೇಳಿದ್ರೆ ನಾವು ಸಾವಯವ ಗೊಬ್ಬರ ಮತ್ತೆ ನೈಸರ್ಗಿಕ ಕೃಷಿಯನ್ನು ನಾವು ಅಳವಡಿಸ್ಕೊಡ್ಬೇಕಾದ್ದು ತುಂಬಾ ಅನಿವಾರ್ಯವಾಗಿದೆ. ನಾವು ಇದೇ ವೇಳೆ ಮಾಜಿ ಪುರಸಭಾ ಅಧ್ಯಕ್ಷ ಶಂಕರ್ ರೆಡ್ಡಿ, ತುಮಕೂರು ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಸುನೀತಾ, ಕೃಷಿ ಅಧಿಕಾರಿ ಶಂಷಾದ್ ಉನ್ನಿಸಾ, ಮುಖಂಡರಾದ ಶ್ರೀರಾಮ್ ರೆಡ್ಡಿ, ಹನುಮೇಶ್, ವೇಣುಗೋಪಾಲ್ ರೆಡ್ಡಿ, ವೀರಪ್ಪ ರೆಡ್ಡಿ, ರಾಮಪ್ಪ, ಹೋಬಳಪತಿ ನಾಯ್ಕ, ರಾಜಣ್ಣ ಮಾರಕ ಪಾಳೆಗಾರ್, ಬಿಆರ್ ಪಾಲಯ್ಯ, ಸತ್ಯನಾರಾಯಣ, ಗೋಪಾಲಕೃಷ್ಣ, ಸಣ್ಣೋಬಯ್ಯ, ಜಯಣ್ಣ, ಸತೀಶ್ ಪಾಳೆಗಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.